ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ದಿನ ಆಗಿತ್ತು ನಾನು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನಗೆ ಸರಿಯಾಗಿ ವೀಡಿಯೋಸ್ಗಳು ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಯಾವುದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಹಾಗೆ ಎಡಿಟಿಂಗ್ ಮಾಡೋಕ್ಕೂ ಕೂಡ ನನಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ವ್ಲಾಗ್. ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಕುಕ್ ಮಾಡೋಕ್ಕೆ ಹೋಗಲಿಲ್ಲ. ಹೊರಗಡೆಯಿಂದನೇ ಇಡ್ಲಿ ತರಿಸ್ಕೊಂಡು ತಿಂದ್ವಿ. ಇನ್ನು ಕ್ಲೀನಿಂಗ್ ಎಲ್ಲ ಮಾಡಿ ಸುಸ್ತಾಗಿದ್ದರಿಂದ ಮಧ್ಯಾಹ್ನನೂ ಹೊರಗಡೆ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕಾಗಿ ಮನೇಲೇ ಏನಾದರೂ ಮಾಡ್ಕೊಂಡು ತಿನ್ನೋಣ, ಸ್ವಲ್ಪ ಖಾರವಾಗಿ ಬಿಸಿ ಬಿಸಿಯಾಗಿ ಅಂದ್ಬಿಟ್ಟು ನಾನಿಲ್ಲಿ ಟೊಮೆಟೊ ರಸಮ್ ಅದ್ರ ಜೊತೆಗೆ ಸೌತೆಕಾಯಿ ಕೋಸಂಬರಿನ ಮಾಡಿಕೊಂಡೆ. ನನಗೆ ಯಾವಾಗಲಾದರೂ ಏನಾದರೂ ತುಂಬ ಟಯರ್ಡ್ ಫೀಲ್ ಆದಾಗ, ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದಾಗ ಈ ರೀತಿ ನಾನು ಟೊಮೆಟೊ ರಸಮ್ನ ಮಾಡ್ಕೊಂಡು ತಿಂತೀನಿ. ನನಗೆ ಈ ರೆಸಿಪಿ ನನ್ನ ಫೇವ್ರೇಟ್ ರೆಸಿಪಿ. ತುಂಬ ಬೇಗನೆ ಮಾಡ್ಕೋಬೋದು. ಇದನ್ನು ಮಾಡೋದು ಕೂಡ ತುಂಬಾ ಈಸಿ. ಜಾಸ್ತಿ ಹಣ್ಣಾಗಿರೋ ಟೊಮೆಟೊನ ಯೂಸ್ ಮಾಡ್ಕೊಂಡು ರಸ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟು ನಾನಿಲ್ಲಿ ಬೇಯಿಸ್ಕೊಂಡಿರೋ ಟೊಮೆಟೊನ ಒಂದು ಪ್ಲೇಟ್ಗೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಟೊಮ್ಯಾಟೋನ ರುಬ್ಕೊಂಡು ಮಾಡೋದ್ರಿಂದ ಟೊಮೆಟೊ ಬಿಸಿ ಇದ್ದಾಗ ಏನಾದರೂ ರುಬ್ಕೊಳ್ಳೋದಕ್ಕೆ ಹೋದರೆ ಅದು ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಟೊಮೆಟೊ ತಣ್ಣಗಾದ್ಮೇಲೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಟೊಮೆಟೊ ಜೊತೆಗೆ ಒಂದು 4-5 ಮೆಣಸುಕಾಳು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ 2 ಬೆಳ್ಳುಳ್ಳಿ ಹಿಕ್ಕಲನ್ನು ಹಾಕ್ಕೊಂಡು ರುಬ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದು ಒಗ್ಗರಣೆ ಹಾಕ್ಕೊಳ್ಳೋ ವಿಡಿಯೋ ಯಾಕೋ ಸ್ವಲ್ಪ ಬ್ಲರ್ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಆ ಕ್ಲಿಪ್ನ ಆ್ಯಡ್ ಮಾಡಿಲ್ಲ. ಒಗ್ಗರಣೆ ಹಾಕ್ಕೊಂಡಾದಮೇಲೆ ನಾನು ಅದಕ್ಕೆ 1 ಸ್ಪೂನ್ ರಸಮ್ ಪೌಡರ್ ಹಾಗೆ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು. ಈ ಪೌಡರ್ ನಾನು ಏನು ಹಾಕಿದ್ನಲ್ಲ ಅದು ನಾನು ಜೀರಿಗೆ ಮತ್ತು ಮೆಣಸು ಎರಡನ್ನೂ ಹುರಿದು ಹಾಗೆ ಹಸಿಯಾಗಿ ಹುರಿದು ಪೌಡರ್ ಮಾಡಿ ಹಾಕ್ಕೊಂಡಿದ್ದು. ಆ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ರಸಮು. ಇನ್ನು ಸ್ವಲ್ಪ ಸೋಫಾ ಕವರ್ಸು, ಪಿಲ್ಲೋ ಕವರ್ಸ್ ಎಲ್ಲ ವಾಷಿಗೆ ಹಾಕಿದ್ದೆ. ಅದನ್ನೆಲ್ಲ ಒಣಗಾಕಬೇಕಿತ್ತು. ಹಬ್ಬ ಬಂದ ಕೂಡಲೇ ಎಷ್ಟು ಕೆಲಸ ಇರುತ್ತೆ ಅಂದರೆ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಒಂದಾದ್ಮೇಲೆ ಒಂದು ಏನಾದರೂ ಒಂದು ಕೆಲಸಗಳು ಬರ್ತಾನೆ ಇರುತ್ತೆ. ಅದು ಬರಲಿಲ್ಲ ಅಂದರೂ ನಾವೇ ಹೋಗಿ ಏನಾದರೂ ಒಂದು ಹುಡುಕ್ತಾನೆ ಇರ್ತೀವಿ. ಇನ್ನೂ ಕೆಲಸ ಮಾಡಿ ಮಾಡಿ ತುಂಬ ಟಯರ್ಡ್ ಆಗಿತ್ತು. ಏನಾದರೂ ಕೋಲ್ಡಾಗಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಮನೇಲಿ ಹೇಗಿದ್ರು ಗ್ರೇಪ್ಸ್ ಇತ್ತಲ್ಲ, ಗ್ರೇಪ್ಸ್ ಮೊಜಿತೋ ವಿಡಿಯೋ ನೋಡಿದೆ ನಾನು. ನನಗೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು 1 ಕಪ್ ಗ್ರೇಪ್ಸ್ಗೆ ಒಂದು 4-5 ಪುದೀನ ಎಲೆ ಹಾಗೆ 1-2 ಸ್ಪೂನ್ ಸಕ್ಕರೆ, ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡೆ. ಅಷ್ಟೇ ನೋಡಿ, ಗ್ರೇಪ್ಸ್ ಮೊಜಿತೋ ರೆಡಿ. 1 ಸ್ಲೈಸ್ ನಿಂಬೆಹಣ್ಣು, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬು ಮತ್ತು ಅದ್ರ ಮೇಲೆ 1 ಸ್ಲೈಸ್ ನಿಂಬೆಹಣ್ಣಿನ ಜೊತೆಗೆ ರುಬ್ಕೊಂಡಿರೋ ಗ್ರೇಪ್ಸ್ ಮಿಕ್ಸ್ಚರ್ನ ಹಾಕ್ಕೊಂಡು ಕುಡಿದ್ರೆ ಸಖತ್ತಾಗಿತ್ತು. ಟ್ರಸ್ಟ್ ಮೀ, ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಾನು ಯಾವತ್ತೂ ಮೋಜಿತೋನ ಕುಡ್ದಿಲ್ಲ, ನನಗದು ಟೇಸ್ಟ್ ಹೇಗಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಬಟ್ ಸಖತ್ತಾಗಿತ್ತು. ನನ್ನ ಹಸ್ಬೆಂಡು ಕೊಟ್ಟೆ, ಅವರಂತೂ ತುಂಬಾ ಇಷ್ಟಪಟ್ಟರು. ಇನ್ನು ನಾನು ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ, ಈ ಬೆಳ್ಳಿ ಸಾಮಾನು ಹಬ್ಬಗಳಲ್ಲೆಲ್ಲ ತುಂಬ ನೀಟಾಗಿ ತಿಕ್ಕಿ ತೊಳೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ತುಂಬ ಟೈಮ್ ಇದಕ್ಕೆ ಹೋಗ್ಬಿಡುತ್ತೆ. ನಾನಿಲ್ಲಿ ನನಗೆ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು ಈ ಲಿಕ್ವಿಡ್ನ ಯೂಸ್ ಮಾಡಿ ಕ್ಲೀನ್ ಮಾಡಿ ಬೇಗ ನೀಟಾಗಿ ಕೊಳೆ ಹೋಗುತ್ತೆ ಅಂತ. ನಿಜವಾಗ್ಲೂ ಆ ಲಿಕ್ವಿಡ್ ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನಾನು ಇದ್ರ ಡೀಟೇಲ್ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.